ನಿನ್ನೆ ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಪರೀಕ್ಷೆಯಲ್ಲಿ ಗೊಂದಗಳಾಗಿತ್ತು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಅದರಲ್ಲೂ ವಿಜಯಪುರದ ತಿಕೋಟಾ ಪರೀಕ್ಷಾ ಕೇಂದ್ರದಲ್ಲಿ ಗೊಂದಲ ಆಗಿದೆ ಅಂತ. ಇದಕ್ಕೀಗ ಕೆಇಎ ಸ್ಪಷ್ಟನೆಯನ್ನು ಕೊಟ್ಟಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟನೆಯನ್ನು ಕೊಟ್ಟಿರೋದು OMR ಶೀಟು ಮತ್ತು ಪ್ರಶ್ನೆ ಪತ್ರಿಕೆಯ ಸಂಖ್ಯೆ ಒಂದೇ ಆಗಬೇಕಾದಂಥ ಅಗತ್ಯ ಇಲ್ಲ. ಸಂಖ್ಯೆಗಳು ಒಂದೇ ಇರಬೇಕು ಅಂತ ಕೆಲವರು ಗೊಂದಲ ಸೃಷ್ಟಿಸಿದ್ದಾರೆ. ಸುಳ್ಳು ಸುದ್ದಿ ಹರಡಿ ಅಭ್ಯರ್ಥಿಗಳನ್ನು ತಪ್ಪು ದಾರಿಗೆ ಎಳೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಇದರಲ್ಲಿ ಯಾವುದೇ ಹುರುಳಿಲ್ಲ, ಯಾವುದೇ ಸಮಸ್ಯೆ ಇಲ್ಲದೆ ಎಕ್ಸಾಮ್ ಆಗಿದೆ ಅಂತ ಕೆಇಎ ಅಧಿಕೃತವಾದಂಥ ಸ್ಪಷ್ಟನೆಯನ್ನು ಕೊಟ್ಟಿದೆ. ಕೆಲವು ಕಡೆ ಗೊಂದಲ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಗೊಂದಲ ಅಂತ ನಮ್ಮ ಕಡೆಯಿಂದ ಕ್ವಶನ್ ಪೇಪರ್ದಾಗಲಿ ಕಾನ್ಫಿಡೆನ್ಷಿಯಲಿಟಿ ಆಗಲಿ ಯಾವುದು ಒಂದು ಸಣ್ಣ ವ್ಯತ್ಯಾಸ ಸಹ ಆಗಿಲ್ಲ. ಕೆಲವು ವಿದ್ಯಾರ್ಥಿಗಳು ಗೊಂದಲ ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ವರದಿಯಾಗಿದೆ. ಉದಾಹರಣೆಗೆ ಸುಮಾರು ಜಿಲ್ಲೆಗಳಲ್ಲಿ ಕೆಲವು ಕಡೆ ಕ್ವಶನ್ ಪೇಪರಿಗೂ OMRಗೂ ನಂಬರು ವ್ಯತ್ಯಾಸ ಇದೆ, ಇದು ತಪ್ಪು. ಅರೆ ನೋಡಿ, ಎಕ್ಸಾಮ್ ಸ್ಟೂಡೆಂಟು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಅದು ಬರೀಬೇಕು. ಇಲ್ಲ ನಾನು ಬೇರೆ ಯಾವುದೋ ಎಕ್ಸಾಮ್ ಬರೆದಿದ್ದೆ, ಅದರಲ್ಲಿ ಕ್ವಶನ್ ಪೇಪರು OMR ಸೀರಿಯಲ್ ನಂಬರ್ ಒಂದೇ ಇತ್ತು, ಇದರಲ್ಲಿ ಇಲ್ಲ. ಅದು ಅವನು ಯಾವ ಎಕ್ಸಾಮ್ ಬರೆದಿದ್ದ ನಮಗೆ ಹೆಂಗೆ ಗೊತ್ತಾಗಬೇಕು? ನಮ್ಮದು ಭಾಳ ಸ್ಪಷ್ಟವಾಗಿದೆ. ನಮ್ಮದು ಯಾವ KA ಎಕ್ಸಾಮು OMR ಸೀರಿಯಲ್ ನಂಬರಿಗೂ ಕ್ವಶನ್ ನಂಬರ್ ಸೀರಿಯಲ್ ನಂಬರಿಗೂ ಒಂದೇ ಇರಬೇಕಂತಿಲ್ಲ. ಆ ಒಂದೇ ಇರಲ್ಲ ಅನ್ನುವಂಥ ಕಾರಣಕ್ಕೋಸ್ಕರನೇ ವಿದ್ಯಾರ್ಥಿಗೆ OMR ಅಂತ ತಾವು ನೋಡ್ಬೋದು. ಅಭ್ಯರ್ಥಿ ಹೆಸರು, ಅಭ್ಯರ್ಥಿದು ರಿಜಿಸ್ಟ್ರ್ ನಂಬರು, ಕ್ವಶನ್ ಪೇಪರಿಂದು ವರ್ಷನ್ ಕೋಡು, ಕ್ವಶನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.